ಊರಲ್ಲಿ ಮಾರಿ ಹಬ್ಬ ಇದ್ದಿದ್ದರಿಂದ ಊರಿಗೆ ಬಂದಿದ್ವಿ. 3-4 ಡೇಸಿಂದ ಯಾವುದೇ ವಿಡಿಯೋ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿ ಹಳ್ಳಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಕ್ಕೆ ಎಷ್ಟೇ ಚೆನ್ನಾಗಿದ್ರು ಮುಖ ಊದ್ಕೊಂಡ್ರೆ ಮುಖದ ಲಕ್ಷಣನೇ ಕಡಿಮೆ ಆಗುತ್ತಲ್ಲ. ತುಂಬ ದಿವಸದಿಂದ ಕೆಲವರು DM ಮಾಡ್ತೀರಿ ನನಗೆ, ಬಾಣಂತಿ ಮುಖ ದಪ್ಪ ಆಗಿದೆ, ಹೇಗೆ ಅದನ್ನು ರಿಡ್ಯೂಸ್ ಮಾಡ್ಕೊಳ್ಳೋದು ಅಂತ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಹೀಗೆ ಆದಾಗ ನಾನು ಯಾವ ಥರ ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಮಣ್ಣಿಟ್ಟಿಗೆನ ಒಲೆ ಒಳಗಡೆ ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಬಿಸಿ ಆಗ್ಲಿಕ್ಕೆ ಬಿಟ್ಬಿಡಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ತಗೊಂಡು ಆ ಮಣ್ಣಿಟ್ಟಿಗೆ ಏನು ಕಾದಿರುತ್ತಲ್ಲ ಚೆನ್ನಾಗಿ ಅದನ್ನ ಬಿಸಿನೀರ್ ಒಳಗಡೆ ಹಾಕೊಂಡು ಚೆನ್ನಾಗಿ ಒಂದು 1/4 ಗಂಟೆ ಬ್ಲಾಂಕೆಟ್ ಹೊಚ್ಕೊಂಡು ಸ್ಟೀಮ್ ತಗೋಬೇಕು. ಇದು ನಂಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿ ಟಿಪ್ಸ್. ಒಂದ್ಸತಿ ನಾನು ಸ್ಟೀಮ್ ತಗೊಳ್ಳೋ ಅಷ್ಟೊತ್ತಿಗೆ ಫುಲ್ಲು ಎಕ್ಸೆಸ್ ಆಫ್ ಏನು ಸ್ವೆಲ್ಲಿಂಗ್ ಪಾರ್ಟ್ ಇತ್ತು ಎಲ್ಲ ರಿಡ್ಯೂಸ್ ಆಯ್ತು. ಇನ್ನು ಒಲೆ ಅನುಕೂಲ ಇಲ್ದಿರೋರು ಏನ್ ಮಾಡ್ಬೋದು ಅಂತ ಕೇಳಿದಕ್ಕೆ ಸ್ಟವ್ ಮೇಲೆನೇ ಸೇಮ್ ಇದೇ ತರ ಕಾಯಿಸ್ಬಿಟ್ಟು ಸ್ಟೀಮ್ ತಗೋಬಹುದು ಅಂತ ಹೇಳಿದ್ರು. ಮತ್ತೆ ನಾಗರು ಹಬ್ಬದ ದಿನ ಇಡೀ ಊರಲ್ಲಿ ಎಲ್ಲರ ಮನೆಯಲ್ಲೂ ಒಂದೇ ಸಾಂಬಾರ್ ಇರುತ್ತೆ, ಹಲಸಿನಕಾಯಿ ಮತ್ತೆ ಅವರೆಕಾಳು ಹಾಕಿ ಸಾಂಬಾರ್ ಮಾಡ್ತಾರೆ. ಅವತ್ತಿನ ದಿನ ಸಾಂಬಾರ್ಗೆ ಎಂತ ರುಚಿ ಬರುತ್ತೋ, ತುಂಬಾನೇ ಟೇಸ್ಟಿ ಆಗಿತ್ತು. ಈ ಪುಟ್ಟ ವಿಲೇಜ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.